ಅವರು ಒಂದು ಕ್ಯಾಸ್ಟ್ ಕಾಂಬಿನೇಷನ್ನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು. ಅದ್ರ ನನ್ನ ಪ್ರಕಾರ ಅವ್ರಿಗೆ ಕಾಯಿಲೆ ಬರ್ಕೊಟ್ಟೈತೆ, ಅದಕ್ಕೆ ಬಲಿಯಾದಂಥವ್ರಿಗೆ ಜಾಸ್ತಿ. ಯಾಕಂದರೆ ಸಿದ್ದರಾಮಯ್ಯನವರು ಒಬ್ಬ ಆರ್ಡಿನರಿ, ಕಾಂಗ್ರೆಸ್ನಲ್ಲಿರೋ ಅನೇಕ ನಾಯಕರು ಅಲ್ಲಿಂದ ಬಂದವ್ರೆ. ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವರು ಪೊಲಿಟಿಕಲಿ ಅವ್ರನ್ನ ಯಡಿಯೂರಪ್ಪ ನನಗೆ 2 ಇಶ್ಯೂಗಳಲ್ಲಿ ಹೇಳಿದ್ರು ಅಂತ ಅನ್ಸುತ್ತೆ. ಒಂದು, ದೇವೇಗೌಡರ ತನನೇ ಅವ್ರದ್ದು ಕೂಡ ಕುಟುಂಬ ರಾಜಕಾರಣ ಆರಂಭ ಆಗಿದ್ದು ಒಂದು ಕಡೆ ಎಡವಿತ್ತು, ಮತ್ತು ನಿರ್ದಾಕ್ಷಿಣ್ಯವಾಗಿ RSS ಸಿದ್ಧಾಂತವನ್ನು ಕೇರ್ ಮಾಡ್ದಂಗೆ ಇವರು ಪಾಲಿಟಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದವ್ರಿಗೆ, ಅದು ಅನಂತಕುಮಾರ್ ಮೂಲಕ ಇರಬಹುದು ಅಥವಾ ಸಂತೋಷ್ ಮೂಲಕ ಇರಬಹುದು, RSS ಸಿದ್ಧಾಂತವನ್ನು ಇವರು ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಇದನ್ನು ಅನಿವಾರ್ಯತೆನ ಅವರು ತಂದರು ಯಡಿಯೂರಪ್ಪನ ಮೇಲೆ. ಅಲ್ಲಿ ಅವರು ಎಡವುದ್ರ ಅಂತ ಅನ್ಸುತ್ತೆ. ಯಾಕಂದರೆ ನನಗೆ ಯಡಿಯೂರಪ್ಪನ ಎಂದೂ ಕೂಡ ಕಮ್ಯುನಲ್ ಆಗಿ ನೋಡಲಿಕ್ಕೆ ನನಗೆ ಆಗ್ತಲೇ ಇಲ್ಲ. ಅವರೆಂದೂ ಕೂಡ ಒಬ್ಬ BJPಯಲ್ಲಿ ಇದ್ದರೂ ಕೂಡ ಅವರು ಎಂದೂ ಕಮ್ಯುನಲಿಸಮ್ ಬಗ್ಗೆ ಅವ್ರು ಮಾತಾಡಿದ್ದು ನಾನು ಕಂಡೇ ಇಲ್ಲ. ಅಷ್ಟು ಹಾರ್ಷಾಗಿ ಅವರೆಂದೂ ಮಾತಾಡಿಲ್ಲ. RSSನವರೆಲ್ಲ ಮಾತಾಡೋದಕ್ಕೂ ನಾನು ಕಂಡೇ ಇಲ್ಲ. ಅಂಥವರು ಎಡವಿದ್ದು ಅದೊಂದು 2 ಕಾರಣಗಳು. ಮೂರನೇದು ಅವರ ಭ್ರಷ್ಟಾಚಾರದ ಇಶ್ಯೂಗಳು. ಅವರು ಅಹಿಂದ ಅಂತ ನಾವೆಲ್ಲ ಅಹಿಂದ ಮಾಡಿದ್ವಿ ಕೋಲಾರದಲ್ಲಿ. ಅಹಿಂದ ಮಾಡಿದ ಮೇಲೆ ಅವರ ಆಲೋಚನಾ ಲಹರಿ ಬದಲಾವಣೆ ಆಯಿತು. ಅಂದರೆ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ನ, ದಲಿತ್ಸ್ನ ಮತ್ತು ಮೈನಾರಿಟೀಸ್ನ ನಾವು ಸಂಘಟನೆ ಮಾಡದ ಹೊರತು ನಮಗಿಲ್ಲಿ ಪೊಲಿಟಿಕಲಿ ನಮಗೆ ಉಳಗಾಲ ಸಿಗಲ್ಲ ಅನ್ನುವಂತಹ ಇದು ಅವರಿಗೆ ಮೇಜರಾಗಿ ಇದಾಯಿತು. ಅದರಿಂದಾಗಿ ಅವರು ಅಹಿಂದಾಗೆ ಭಾಳ ಹೆಚ್ಚು ಒತ್ತು ಕೊಟ್ಟರು. ಅಹಿಂದ ಮೂಲಕ ಅವರು ರಾಜ್ಯಾಧಿಕಾರ ಕೂಡ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಇಲ್ಲದ್ರೆ ಕಾಂಗ್ರೆಸ್ ಅವ್ರನ್ನ ಸೇರಿಸ್ಕೊಳ್ಳೋಂಥ ಅವಕಾಶ ಇರಲೇ ಇಲ್ಲ. ಅವರು ಹಿಂದುಗಡೆ ಒಂದು ದೊಡ್ಡ ಸಮುದಾಯ ಇದೆ ಅಂತ ತಿಳಿದ ಮೇಲೆ ತಾನೇ ಅವ್ರನ್ನು ಸೇರಿಸ್ಕೊಂಡಿದ್ದು. ಆದರೆ ನನಗೆ ಅನಿಸಿದಂಥದ್ದು, ಅವರು ಅಹಿಂದ ಮೂಲಕ ಬಂದಂಥವರು ಅಹಿಂದ ಕಾರ್ಯಕ್ರಮಗಳನ್ನು ರೂಪಿಸೋದ್ರಲ್ಲಿ ಅಷ್ಟು ಪ್ರಭಾವ ನನಗಂತೂ ಕಾಣಿಸ್ಲಿಲ್ಲ. ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನನಗೆ ಪ್ರಭಾವಗಳು ಕಾಣಿಸ್ಲಿಲ್ಲ. ಬಹುಶಃ ಅವರಿಗೆ ಅಲ್ಲಿ ಪಕ್ಷದಲ್ಲಿರುವಂಥ ಅಡಚಣೆಗಳಿರ್ಬೋದು, ಅಥವಾ ಪವರನ್ನು ಉಳಿಸ್ಕೊಳ್ಳೋಗೋದಕ್ಕೆ ಅವರು ಮೇಜರ್ ಕಮಿಟಿಗಳ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗಿರುವಂಥ ಅನಿವಾರ್ಯತೆ ಇರ್ಬೋದು, ಇವೆಲ್ಲೂ ಕೂಡ ಇರ್ಬೋದು. ಆದರೆ ಈಗಲೂ ಕೂಡ ಆ ಸಮುದಾಯಗಳಿಗೆ ಒಂದಷ್ಟು ಕಾಳಜಿ, ಒಂದಷ್ಟು ಪ್ರೋಗ್ರಾಮ್ಸ್ ಏನಾದರೂ ಬರುತ್ತೆ ಅನ್ನೋದಾದರೆ ಅದು ಸಿದ್ದರಾಮಯ್ಯನಿಂದ ಮಾತ್ರ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಂತ ನನಗೀಗಲೂ ಅನಿಸುತ್ತೆ. ಯಾಕಂತಂದರೆ ಈ ಎಲ್ಲ ಸಮುದಾಯಗಳ ಧ್ವನಿಯವರು. ಈ ಸಮುದಾಯಗಳನ್ನು ಅವರು ಇನ್ನಷ್ಟು ಹೆಚ್ಚು ಅವ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿ ಆ ಸಮುದಾಯಗಳ ಬೇಕು ಬೇಟೆಗಳನ್ನು ಅರ್ಥ ಮಾಡಿಕೊಂಡು ಅವರು ಮಾತ್ರ ಅದನ್ನು ಆಚರಣೆಗೆ ಸದ್ಯಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇದೆ. ಆದ್ದರಿಂದ ಅವರಿದ್ದು ಅವರ ನೇತೃತ್ವದಲ್ಲೇ ಇದು ನಡೆಯುವಂಥದ್ದು ಒಳ್ಳೆಯದು. ಮತ್ತು ಅವರು ಪವರಲ್ಲಿರುವಾಗ ಬಹುಶಃ ಇದನ್ನು ಯಾವ ಮುಲಾಜು ಇಲ್ಲದೆ, ಮೇಜರ್ ಕಮಿಟಿಗಳದ್ದು ಯಾವಾಗಲೂ ಅಡಚಣೆ ಇದ್ದೇ ಇರುತ್ತೆ. ಯಾವುದೇ ಮುಲಾಜು ಇಲ್ಲದೆ ಅವರು ಇದನ್ನು ಈ ಸಮುದಾಯಗಳಿಗೆ ಒಳ್ಳೆ ಕೆಲಸ ಮಾಡುವಂತಹ ಶಾಸನಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ತರುವಂತಹ ಇದನ್ನು ಅವ್ರು ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಅದು ಅವರೊಬ್ಬರಿಂದ ಮಾತ್ರ ಸಾಧ್ಯ. ಅಂದರೆ ಹಿಂದುಳಿದ ವರ್ಗಗಳ ಆಯೋಗ ಏನು ಶಿಫಾರಸು ಮಾಡಿದೆ ಅದನ್ನು ಜಾರಿ ಮಾಡೋದ್ರ ಮುಖೇನ ಆ ಸಮುದಾಯಗಳ ಪರ ನಿಲ್ಲಬೇಕು ಅಂತ 100%. ಯಾಕಂದರೆ ಹಿಂದುಳಿದ ವರ್ಗದ ಆಯೋಗದ ವರದಿಯಲ್ಲಿ ಇರುವಂಥದ್ದು ಬರೀ ಹಿಂದುಳಿದ ವರ್ಗಗಳದ್ದಲ್ಲ, ಅಲ್ಲಿರುವಂತಹ ಮೇಜರ್ ಕಮಿಟೀಸ್ದು ಇದ್ದಾವೆ. ಮೇಜರ್ ಕಮಿಟೀಸಲ್ಲಿ ಇದುವರೆಗೂ ಯಾರಿಗೆ ಬೆನಿಫಿಟ್ ಸಿಕ್ಕಿಲ್ಲ, ಯಾರಿಗೆ ಸಾಲ ಸಿಕ್ಕಿಲ್ಲ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ, ಯಾರಿಗೆ ಉದ್ಯೋಗ ಸಿಕ್ಕಿಲ್ಲ, ಯಾರಿಗೆ ಭೂಮಿ ಇಲ್ಲ, ಇವೆಲ್ಲ ಪ್ರಶ್ನೆಗಳು ಕೂಡ ಅವ್ರಿಗೂ ಇದ್ದಾವೆ. ಅದೆಲ್ಲವನ್ನು ಕೂಡ ಅಡ್ರೆಸ್ ಮಾಡಬೇಕಾದ್ರೆ ಒಬ್ಬ ನಾಯಕನಿಗೆ ಬರೀ ಹಿಂದುಳಿದ ವರ್ಗ ಅಂತೇಳಿದ್ರೆ ಬರೀ ಹಿಂದುಳಿದ ವರ್ಗ ಮಾತ್ರನೇ ಅಲ್ಲ, ಮೇಜರ್ ಕಮ್ಯುನಿಟಿಯಲ್ಲಿರುವಂಥ ಹಿಂದುಳಿದ ವರ್ಗಗಳು ಕೂಡ ನಾವು ನೋಡಬೇಕಾಗತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯವ್ರಿಗೆ ಕ್ಲಾರಿಟಿ ಇದೆ ಅವ್ರಿಗೆ. ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೇಜರ್ ಕಮಿಟಿಗಳು ಎಡವಿದಾವೆ ಅಂತ ನನಗೆ ಅನ್ನಿಸ್ತಾ ಇದೆ. ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ಅದನ್ನು. ಹಾಗಾಗಿ ಇದನ್ನು ತರೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಈವರೆಗೂ ಮೀಸಲಾತಿನೇ ಸಿಗದೇ ಇರುವಂಥ ಪ್ರಾತಿನಿಧ್ಯ ವಂಚಿತ ಸಮುದಾಯಗಳು, ಅತಿ ಸೂಕ್ಷ್ಮ ಸಮುದಾಯಗಳು, ಹೆಸರುಗಳೇ ಗೊತ್ತಿಲ್ಲುವಂಥ ಸಮುದಾಯಗಳು, ಆ ಸಮುದಾಯಗಳಿಗೆ ಒಂದು ಅಸ್ಮಿತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಸಿದ್ದರಾಮಯ್ಯನಿಂದ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ಇದು ಜಾತಿವಾರ ಸಮೀಕ್ಷೆದು. ಇನ್ನೊಂದು ಒಳ ಮೀಸಲಾತಿದು. ಒಳ ಮೀಸಲಾತಿಯಲ್ಲೂ ಕೂಡ ನೂರಾರು ಜಾತಿಗಳಿದ್ದಾವೆ. ಅಲ್ಲಿ ಬೆನಿಫಿಟ್ಸ್ ತಗೊಳ್ಳುವಂಥದ್ದು 4-5 ಸಮುದಾಯಗಳು ಮಾತ್ರನೇ.
ಆ ನೂರಾರು ಸಮುದಾಯಗಳಿಗೆ ನಿಜವಾಗಲೂ ಬೆನಿಫಿಟ್ ಸಿಗಬೇಕಾದ್ರೆ ಈ ಇದು ಒಳ ಮೀಸಲಾತಿ ಇದನ್ನು ಜಾರಿಗೆ ತರಬೇಕಾಗತ್ತೆ. ಅದನ್ನು ಆದಷ್ಟು ಬೇಗ ಜಾರಿಗೆ ತರುವಂಥ ಕೆಲಸವನ್ನು ಸಿದ್ದರಾಮಯ್ಯ ಈ ಎರಡು ಕೆಲಸ ಮಾಡಿದ್ದು ಅಂತಂದರೆ ಅವರು ಕೂಡ ಅರಸರ ಥರ ಎಂದಿಗೂ ಕೂಡ ರಾಜಕೀಯದಲ್ಲಿ ಐತಿಹಾಸಿಕವಾಗಿ ಉಳ್ಕೊಂಡ್ಬಿಡ್ತಾರೆ. ಆ ಎರಡು ಕೆಲಸ ಮಾಡೋದ್ರಲ್ಲೇ ಅವರು ಯಾವುದೇ ಇದನ್ನು ಪಡ್ಕೊಬಾರ್ದು. ಕಡೆಗೆ ಭಾಳ ಜನ ಹೇಳೋ ಪ್ರಕಾರ, ಅವರ ಹಿತಚಿಂತಕರು ಹೇಳೋ ಪ್ರಕಾರ ಅಟ್ ದ ಕಾಸ್ಟ್ ಆಫ್ ಪವರ್ ಅವರು ಇದನ್ನು ಮಾಡಬೇಕಾಗತ್ತೆ ಅನ್ನೋದನ್ನು ನಾನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಒಬ್ಬ ಆಪ್ತ ಮತ್ತು ಅವರ ಒಬ್ಬ ಹಿತೈಷಿಯಾಗಿ ನಾನು ಇದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿನ ಕಾಂಗ್ರೆಸ್ಸಲ್ಲೂ ಕೂಡ ಹೆಚ್ಚು ಅವರಿಗೆ ಅಪೋಸಿಷನ್ ಇರಲಿಲ್ಲ, ನಮ್ಮ ಕರ್ನಾಟಕ ಕಾಂಗ್ರೆಸ್ಸಲ್ಲೂ ಕೂಡ. ಅದ್ರ ಜೊತೆಗೆ ಅವ್ರಿಗೆ ಆ ಫ್ರೆಶ್ನೆಸ್ ಇತ್ತು, ಆ ಹೊಸತನ ಇತ್ತು, ಮಾಡಬೇಕು ಅನ್ನುವಂಥ ಛಲ ಇತ್ತು, ಏಜ್ ಇತ್ತು, ಎಲ್ಲ ಇತ್ತು. ಅದೆಲ್ಲವನ್ನೂ ಕೂಡ ಅವ್ರು ಬಳಸ್ಕೊಂಡು ಒಂದು ಸ್ವಲ್ಪ ಪಾಪ್ಯುಲರ್ ಆಗಲಿಕ್ಕೆ ಆಗ ಸಾಧ್ಯ ಆಯಿತು. ಆಗಲೂ ಕೂಡ ಸ್ವಲ್ಪ ಇನ್ನಷ್ಟು ಅಡ್ವೈಸರ್ಸ್ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನಿಸುತ್ತೆ, ಅದೊಂದು. ಅದ್ರ ಜೊತೆಗೆ ಸೆಕೆಂಡ್ ಇದರಲ್ಲಿ ಅವರಿಗೆ ಆರಂಭದಿಂದಲೇ ಅಡಚಣೆಗಳು ಆರಂಭ ಆದವು. ಅವ್ರ ಕೈ ಪೂರ್ತಿಯಾಗಿ ಸಡಲವಾಗಿರಲಿಲ್ಲ, ಅವರಿಗೆ ಉದ್ದ ತೋಳು ಇರಲಿಲ್ಲ, ಯಾಕಂದರೆ ಅವ್ರಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಅದು. ಅದರಿಂದಾಗಿ ಎರಡನೇ ಇದರಲ್ಲಿ ಅವ್ರಿಗೊಂದು ಸ್ವಲ್ಪ ಕಷ್ಟಗಳಾಯಿತು. ಅದನ್ನು ಓಪನ್ ಆಗಿ ಅವರೇ ಹೇಳಿಕೊಂಡಿದ್ದಾರೆ. ಮೊದಲನೇ ಟರ್ಮಲ್ಲಿದ್ದಂಥ ಸಿದ್ದರಾಮಯ್ಯ ನಾನಲ್ಲ ಕಣಯ್ಯ, ನನಗೀಗ ಮಾಡಲಿಕ್ಕಾಗಲ್ಲ ಅನ್ನೋ ಅರ್ಥದಲ್ಲಿ ಕೆಲವು ಸಲ ಅದು ಅಸಹಾಯಕತೆ ರೀತಿಯಲ್ಲೋ ಯಾವ ರೀತಿಯಲ್ಲೋ ಅದನ್ನ ಹೇಳಿಕೊಂಡಿದ್ದಾರೆ. ನಾವೆಲ್ಲ ಭೇಟಿ ಮಾಡಿದಾಗಲೂ ಕೂಡ ಆ ಮಾತುಗಳನ್ನು ಹೇಳಿದ್ದಾರೆ. ನನಗನ್ಸುತ್ತೆ ಈಗಲೂ ಕೂಡ ಅವ್ರು ಅಸಹಾಯಕರಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಅದು ಯಾವುದೋ ಮೂಡ ಗೀಡ ಪ್ರಕರಣಗಳು, ಅದು ಪ್ರಕರಣಗಳೇ ಅಲ್ಲ. ಅವ್ರು ಈಗಲೂ ಕೂಡ ಮನಸ್ಸು ಮಾಡಿದ್ದು ಅಂತ ಹೇಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಇನ್ನೊಬ್ಬ ಅರಸು ಆಗಿ ಅವ್ರ ತಲೆ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ಸುತ್ತೆ.